ನಾಳೆಯಿಂದ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ನವರಾತ್ರಿ ಪ್ರಾರಂಭವಾಗುತ್ತದೆ. ಶಾರದಿ ನವರಾತ್ರಿಯು ದುರ್ಗಾದೇವಿಯ 9 ದೈವಿಕ ರೂಪಗಳಿಗೆ ಮೀಸಲಾಗಿರುವ 9 ದಿನಗಳ ಆಚರಣೆಯಾಗಿದ್ದು, ಈ ವರ್ಷ ವಿಜಯದಶಮಿಯನ್ನು ಸೇರಿಸಿ ಒಟ್ಟು 11 ದಿನಗಳ ಕಾಲ ದುರ್ಗೆಯ 9 ರೂಪವನ್ನು ಪ್ರತಿಯೊಂದು ದಿನವೂ ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ. ಪರ್ವತರಾಜ ಹಿಮವಂತನ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಯಿತು. ಅವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿದ್ದಳು. ನಂತರ ಅವಳ ಹೆಸರು ಸತಿ. ಅವಳು ಭಗವಾನ್ ಶಂಕರನನ್ನು ಮದುವೆಯಾದಳು. ಪ್ರಜಾಪತಿ ದಕ್ಷನ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮವಂತನ ಮನೆಯಲ್ಲಿ ಜನಿಸಿದಳು. ಈಕೆಯನ್ನು ಪಾರ್ವತಿ ಎನ್ನುವ ಹೆಸರಿನಿಂದಲೂ ಕರೆಯಲಾಗುತ್ತದೆ. ನವ ದುರ್ಗೆಯರಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಶೈಲಪುತ್ರಿಯ ಮಹತ್ವ ಮತ್ತು ಶಕ್ತಿಗಳು ಅನಂತ. ಪಂಚಾಂಗದ ಪ್ರಕಾರ ಶಾರದೀಯ ನವರಾತ್ರಿಯ ಮೊದಲು ಹಲವಾರು ಶುಭ ಸಂಯೋಜನೆಗಳು ರೂಪುಗೊಳ್ಳುತ್ತವೆ. ಈ ದಿನವು ಉತ್ತರ ಪಾಲ್ಗುಣ ಮತ್ತು ಹಸ್ತ ನಕ್ಷತ್ರದ ಸಂಯೋಗವನ್ನು ಸೂಚಿಸುತ್ತದೆ. ಇದನ್ನು ಪೂಜೆಗೆ ಅತ್ಯಂತ ಶುಭವೆಂದು ಹೇಳುತ್ತಾರೆ. ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಶಾರದೀಯ ನವರಾತ್ರಿಯು ಅತ್ಯಂತ ಶುಭ. ಯಾಕೆಂದರೆ ಈ ವರ್ಷ ದುರ್ಗಾದೇವಿಯು ಆನೆಯ ಮೇಲೆ ಭೂಮಿಗೆ ಬರುತ್ತಾಳೆ. ಇದನ್ನು ಅತ್ಯಂತ ಶುಭದ ಸಂಕೇತವೆಂದು ಹೇಳುತ್ತಾರೆ. ನವರಾತ್ರಿ ಹಬ್ಬದ ಮೊದಲನೇ ದಿನವು ಸಾಂಕೇತಿಕ ಆಚರಣೆಯಾದ ಕಲಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಕಲಶ ಸ್ಥಾಪನೆಯನ್ನು ಮಾಡಿ ದುರ್ಗೆಯನ್ನು ಪೂಜೆಗೆ ಆಹ್ವಾನ ಮಾಡಿದ ಬಳಿಕ ಆಕೆಯ ಮೊದಲನೇ ರೂಪವಾದ ಶೈಲಪುತ್ರಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡುವ ಸಂಪ್ರದಾಯ ಎಲ್ಲರ ಮನೆಯಲ್ಲೂ ಇರುವುದಿಲ್ಲ. ಹಾಗೆಯೇ ಕಲಶ ಸ್ಥಾಪನೆ ಮಾಡಿಯೇ ನವರಾತ್ರಿ ಆಚರಿಸಬೇಕೆಂದೇನೂ ಇಲ್ಲ. ದುರ್ಗಾದೇವಿ, ತಾಯಿ ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೂ ಪ್ರತಿದಿನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಬಹುದು. ನವದುರ್ಗೆಯರಲ್ಲಿ ಮೊದಲನೇ ರೂಪ ಶೈಲಪುತ್ರಿ ದೇವಿಯದ್ದು. ಈಕೆಯನ್ನು ಶುದ್ಧತೆ, ಶಕ್ತಿ ಮತ್ತು ಭಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತದೆ. ಅವಳ ಹೆಸರು 2 ಸಂಸ್ಕೃತ ಪದಗಳಿಂದ ತುಂಬಿದೆ. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಹೀಗಾಗಿ ಅವಳನ್ನು ಹಿಮಾಲಯದ ಮಗಳು ಎಂದು ಪೂಜಿಸಲಾಗುತ್ತದೆ. ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿರುತ್ತಾಳೆ. ಇದು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಚಿಕ್ಕ ವಯಸ್ಸಿನಿಂದಲೂ ಶೈಲಪುತ್ರಿ ಧ್ಯಾನ ಮತ್ತು ತಪಸ್ಸಿನತ್ತ ಆಕರ್ಷಿತಳಾದಳು. ಅಚಲ ಭಕ್ತಿಯಿಂದ ಶಿವನನ್ನು ಮರಳಿ ಗೆಲ್ಲಲು ಅವಳು ಕಠಿಣ ತಪಸ್ಸುಗಳನ್ನು ಮಾಡಿದಳು. ಅವಳ ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಮತ್ತೊಮ್ಮೆ ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು. ಶೈಲಪುತ್ರಿ ಮತ್ತು ಶಿವನ ಈ ಪುನರ್ಮಿಲನವು ವಿಶ್ವ ಸಾಮರಸ್ಯವನ್ನು ಪುನಃಸ್ಥಾಪಿಸಿತು. ದೈವಿಕ ಸೃಷ್ಟಿ ಮತ್ತು ಸಂರಕ್ಷಣೆಯ ಆರಂಭವನ್ನು ಗುರುತಿಸಿತು. ಶೈಲಪುತ್ರಿ ದೇವಿಯ ಕಥೆಯು ಅಚಲ ಭಕ್ತಿ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ನಮಗೆ ಪಾಠವನ್ನು ಕಲಿಸುತ್ತದೆ. ಪ್ರತಿಪತ್ ತಿಥಿಯ ದಿನ ಶೈಲಪುತ್ರಿ ಜಗನ್ಮಾತೆ ಈ ದಿನ ಗಿರಿಜೆಯಾಗಿ ಪೂಜೆ ಸ್ವೀಕರಿಸುತ್ತಾಳೆ. ದುರ್ಗೆಯ ಮೊದಲನೇ ಮುಖ ಅರ್ಧಚಂದ್ರನನ್ನು ಶಿರದಲ್ಲಿ ಧರಿಸಿ ವೃಷಭ ವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಹಿಡಿದು ಬಂದಿದ್ದಳಂತೆ ಜಗತ್ತಿಗೆ ಈ ದಿನ. ಆ ನೆನಪಿನಲ್ಲಿ ದೇವಿಯನ್ನು ಈ ಅವತಾರದಲ್ಲಿ ಪೂಜೆ ಮಾಡಬೇಕು. ನವರಾತ್ರಿಯ ಮೊದಲನೇ ದಿನ ಅಂದರೆ ಪಾಡ್ಯದ ದಿವಸ ಈಕೆಯ ಪೂಜೆಯನ್ನು ಮಾಡಬೇಕು. ಶೈಲಪುತ್ರಿಯನ್ನು ಆದಿಶಕ್ತಿ ಎಂದು ಗುರುತಿಸಲಾಗುತ್ತದೆ. ತಮೋಗುಣದ ಸಂಕೇತವಾದ ತ್ರಿಶೂಲವನ್ನು ತನ್ನ ಬಲಗೈಯಲ್ಲಿ ಧಾರಣೆ ಮಾಡಿದ್ದಾಳೆ. ವಿನಯ ಮತ್ತು ತಾಳ್ಮೆಯ ಸಂಕೇತ. ತಿಳಿಯಾದ ಮನಸ್ಸಿನಲ್ಲಿ ತಳಮಳ ಇರುವುದಿಲ್ಲ. ಸತ್ಯದ ಹಾದಿಯಷ್ಟೇ ಕಾಣುತ್ತದೆ. ಇವಷ್ಟೇ ಅಲ್ಲದೆ ದೇವಿ ರೂಪಗಳು ಹೆಣ್ಣಿನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಶ್ವೇತ ವಸ್ತ್ರಧಾರಿಯಾಗಿರುವ ಶೈಲಪುತ್ರಿಯು ಮಲ್ಲಿಗೆ ಪ್ರಿಯಳು. ನವರಾತ್ರಿಯ ಮೊದಲನೇ ದಿನ ವಿಶೇಷವಾಗಿ ದೇವಿಗೆ ನಿಮ್ಮ ಕೋರಿಕೆಗಳು ಈಡೇರಲು ಅಥವಾ ಸ್ಥಿರತೆ ಹಾಗೂ ಶಕ್ತಿಯು ಪ್ರಾಪ್ತಿಯಾಗಲು ಮಲ್ಲಿಗೆ ಹೂವನ್ನು ಅಥವಾ ಬಿಳಿ ಬಣ್ಣದ ಪುಷ್ಪಗಳನ್ನು ಕೂಡ ಅರ್ಪಿಸಬಹುದು. ನಾಳೆ ದುರ್ಗಾಮಾತೆಗೆ ಅಥವಾ ಶೈಲಪುತ್ರಿಗೆ ಕೆಂಪು ಬಣ್ಣದ ದಾಸವಾಳದಿಂದ ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಮತ್ತು ಕಲಶ ಸ್ಥಾಪನೆಗೆ ಶುಭ ಮುಹೂರ್ತ. ಬೆಳಿಗ್ಗೆ 6:11 7:52 ಒಳಗೆ ಕಲಶ ಸ್ಥಾಪನೆ ಪೂಜೆಯನ್ನು ಪ್ರಾರಂಭಿಸಬಹುದು. ಈ ಸಮಯದಲ್ಲಿ ಆಗಿಲ್ಲವೆಂದರೆ ಬೆಳಿಗ್ಗೆ 11:41 12:29 ಒಳಗೆ ಪೂಜೆಯನ್ನು ಪ್ರಾರಂಭಿಸಬಹುದು. ಇದು ಅಭಿಜಿತ್ ಮುಹೂರ್ತವಾಗಿದ್ದು ಕಲಶ ಸ್ಥಾಪನೆಗೆ ಅಥವಾ ನವರಾತ್ರಿ ಪೂಜೆಯ ಆರಂಭಕ್ಕೆ ಅತ್ಯಂತ ಶುಭ ಸಮಯವಾಗಿದೆ. ಹಾಗೆಯೇ ನಾಳೆ ಬೆಳಿಗ್ಗೆ 7:32 9:03 ಈ ಸಮಯದಲ್ಲಿ ರಾಹುಕಾಲವಿದೆ ಹಾಗೂ ನಾಳೆ 10:34 ಮಧ್ಯಾಹ್ನ 12:05 ಈ ಸಮಯದಲ್ಲಿ ಯಮಗಂಡ ಕಾಲವಿದೆ. ಮೇಲೆ ಹೇಳಿದ ಈ 2 ಸಮಯದಲ್ಲಿ ಅಪಿತಪ್ಪಿಯು ಪೂಜೆಯನ್ನು ಪ್ರಾರಂಭಿಸಬಾರದು.
ಇನ್ನು ನಾಳೆ ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ 6:08 6:32 ಒಳಗೆ ಪೂಜೆಯನ್ನು ಪ್ರಾರಂಭಿಸಬಹುದು. ಮೊದಲನೇ ದಿನ ದೇವಿಗೆ ಪೂಜೆಯನ್ನು ಮಾಡುವವರು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ದೇವರಿಗೂ ಕೂಡ ಬಿಳಿ ಬಣ್ಣ ಅಥವಾ ಅರಿಶಿನ ಬಣ್ಣದ ರವಿಕೆ ಕಣವನ್ನು ಅರ್ಪಿಸಬಹುದು. ಅಮ್ಮನವರ ನೈವೇದ್ಯಕ್ಕೆ ಪುಳಿಯೋಗರೆ, ತುಪ್ಪದಿಂದ ಮಾಡಿರುವ ಪಾಯಸ, ಬೆಲ್ಲದ ಅನ್ನ, ಕೋಸಂಬರಿ, ಪಾನಕ ಮತ್ತು ತಂಬಿಟ್ಟು ಇವುಗಳನ್ನು ದೇವಿಗೆ ಅರ್ಪಿಸಬಹುದು. ಇವೆಲ್ಲವೂ ಸಾಧ್ಯವಿಲ್ಲವೆಂದಾದರೆ ತುಪ್ಪ ಅಥವಾ ತುಪ್ಪದಿಂದ ಮಾಡಿರುವಂತಹ ಯಾವುದೇ ಸಿಹಿಯನ್ನು ಕೂಡ ನೈವೇದ್ಯ ಮಾಡಬಹುದು. ಶರನ್ನವರಾತ್ರಿಯ ಮೊದಲ ದಿನ ದುರ್ಗಾ ಸೂಕ್ತ, ದುರ್ಗಾ ಕವಚ, ದುರ್ಗಾ ಅಷ್ಟೋತ್ತರ ಇನ್ನೂ ಮುಂತಾದ ದೇವಿ ಉಪಾಸನೆಯನ್ನು ಮಾಡಬಹುದು. ನಾಳೆಯ ದಿನ ಶೈಲಪುತ್ರಿಯ ಆರಾಧನೆಯ ಜೊತೆಗೆ ಓಂ ಹ್ರೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೈ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಬೇಕು. ಸಾಧ್ಯವಿಲ್ಲವೆಂದಾದರೆ ಓಂ ಶೈಲಪುತ್ರಿಯೈ ನಮಃ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಸಲವಾದರೂ ಪಠಿಸಬೇಕು. ನಾಳೆ ಶುದ್ಧವಾದ 2 ವೀಳ್ಯದೆಲೆಯ ಮೇಲೆ 1 ರೂಪಾಯಿಯ ನಾಣ್ಯ ಇಟ್ಟು ಲಲಿತಾ, ಲಕ್ಷ್ಮಿ ಅಥವಾ ಶೈಲಪುತ್ರಿ ಅಷ್ಟೋತ್ತರವನ್ನು ಓದುತ್ತಾ, ಅಂದರೆ ಒಂದೊಂದು ಅಷ್ಟೋತ್ತರ ಓದುವಾಗಲೂ ವೀಳ್ಯದೆಲೆಯ ಮೇಲಿರುವ ನಾಣ್ಯದ ಮೇಲೆ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಾಕಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆಯನ್ನು ಮಾಡಬೇಕು. ಈ ಕುಂಕುಮವನ್ನು ಪೂಜೆಯ ನಂತರ ಹಚ್ಚಿಕೊಳ್ಳುವುದರಿಂದ ಆ ತಾಯಿಯ ಅನುಗ್ರಹದಿಂದ ಕೆಲಸದಲ್ಲಿ ಯಶಸ್ಸು, ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ಸಮಯದಲ್ಲಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆ ಮಾಡಿದರೆ ಬಹಳ ಶ್ರೇಷ್ಠ. ನಿಮ್ಮ ಆಸೆ ಆಕಾಂಕ್ಷೆಗಳು ಅದೇನಿದ್ದರೂ ಇಂತಹ ಶಕ್ತಿಶಾಲಿ ನವರಾತ್ರಿಯ ದಿನ ಮಾಡುವುದರಿಂದ ಬಹುಬೇಗನೆ ಈಡೇರುತ್ತದೆ. ಇಂತಹ ಸಮಯದಲ್ಲಿ ದೇವಿಯ ಶಕ್ತಿ ಜಾಸ್ತಿ ಇರುವುದರಿಂದ ಈ ರೀತಿ ಆರಾಧನೆ ಮಾಡಿದರೆ ದುಪ್ಪಟ್ಟು ಫಲ ಲಭಿಸುತ್ತದೆ. ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆಯ ಜೊತೆ ಸಂಕಲ್ಪ ಮಾಡುವುದರಿಂದ ತಪ್ಪದೆ ಸ್ನಾನ ಮಾಡಿಯೇ ಓದಬೇಕು. ಸ್ನಾನ ಮಾಡಿದ ನಂತರ ದೇವಿಗೆ ಅರಿಶಿನ, ಕುಂಕುಮ, ಹೂವು ಮತ್ತು ಅಕ್ಷತೆ ಹಾಕಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಸಂಕಲ್ಪ ಮಾಡಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆಯನ್ನು ಮಾಡಿ ದೇವಿಗೆ ತುಪ್ಪದ ದೀಪವನ್ನು ಬೆಳಗಿ ಪ್ರದಕ್ಷಿಣೆ ಹಾಕಿ ನಂತರ ಈ ಕುಂಕುಮಾರ್ಚನೆಯ ಕುಂಕುಮವನ್ನು ಪ್ರತಿದಿನ ಹಚ್ಚಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆಯಾಗುತ್ತದೆ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಖಂಡಿತ ಒಳ್ಳೆಯದಾಗುತ್ತದೆ. ಈ ವಿಧವಾಗಿ ನೈವೇದ್ಯವನ್ನು ಅರ್ಪಿಸುತ್ತಾ, ಬಣ್ಣವನ್ನು ಪಾಲಿಸುತ್ತಾ ನಿರ್ದಿಷ್ಟವಾದ ಸಮಯದಲ್ಲಿ ನಾಳೆಯ ಮೊದಲ ದಿನ ದುರ್ಗಾದೇವಿಗೆ ಪೂಜೆ ಮಾಡಿದರೆ ಕಷ್ಟ ಕಾರ್ಪಣ್ಯಗಳು ತೊಡೆದು ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತದೆ. ಪ್ರತಿಯೊಬ್ಬರಲ್ಲೂ ಆತ್ಮವಿಶ್ವಾಸ ಮತ್ತು ಸ್ಥಿರತೆ ಹೆಚ್ಚಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.